ಆಟಗಾರ. ಅದೇ ರೀತಿ ನಾನ್ ಸ್ಟ್ರೈಕ್ ಅಲ್ಲಿ ಅರಸೀಕೆರೆ ಪರಿಸರದ ಮತ್ತೊಬ್ಬ ಸವ್ಯ ಸಾಕ್ಷಿ ಆಟಗಾರ ಟೋನಿ. ಮೂರನೇ ಸ್ಕಾರ್ಕಿ ಭಾಗದಲ್ಲಿ ಬೋರೇಗೌಡ ಬಿಸಿಪಿ ಪರವಾಗಿ. ಬೋರೇಗೌಡ ಚೆಂಡು ಶಾರ್ಟ್ ರೇಸಿಂಗ್ ಡೆಲಿವರಿ, ಡಾಟೆಡ್ ಡೆಲಿವರಿ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಿಲ್ಲ ಬೋರೇಗೌಡ. ಉತ್ತಮ ರೀತಿಯ ಒಂದು ಆರಂಭವನ್ನು ಪಡೆದುಕೊಳ್ತಾ ಇದ್ದಾರೆ ಒಂದು ಫೈನಲ್ ಪಂದ್ಯದಲ್ಲಿ. ಮತ್ತೊಮ್ಮೆ ದ್ವಿತೀಯ ಬಾರಿಗೆ ಬೋರೇಗೌಡ ಶಾಲೆಗೆ ಬಿದ್ದ ಚೆಂಡು ವೈಡ್ ಬಾಲ್ಗಳ ಸೂಚನೆ ರವಾನೆ ಆಗ್ತಾ ಇದೆ. ಈತ ಮುಖ್ಯ ತಂಡದ ಖಾತೆ ಕೂಡ ಆರಂಭಗೊಳ್ತಾ ಇದೆ. ಮತ್ತೊಮ್ಮೆ ಎರಡನೇ ಬಾರಿ ಬೋರೇಗೌಡ. ಈತನ್ಮುಖೇನ ಮತ್ತೊಂದು ಚುಕ್ಕಿ ದಾಖಲಾತಿ, ಕ್ಷಮಿಸಿ, ವೈಡ್ ಬಾಲ್ ಸೂಚನೆಗಳು ರವಾನೆ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಎಕ್ಸ್ಟ್ರಾಸ್ ಅನ್ನ ಬಿಟ್ಟು ಕೊಡ್ತಾ ಇದ್ದಾರೆ ಬೋರೇಗೌಡ. ಮತ್ತೊಮ್ಮೆ ಬೋರೇಗೌಡ ಚೆಂಡು ತನ್ಮುಖೇನ ಲೆಗ್ ಬೈ ಸೂಚನೆಗಳು ಬರ್ತಾ ಇದೆ. ಲೇಕ್ ಬಾಯ್ ಮುಖ್ಯನ ಒಂಟಿ ಓಟದ ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶ ಪಾಠ್ಯನ ಕಂಡುಕೊಳ್ತಾ ಇದೆ. ಮತ್ತೊಮ್ಮೆ ಬೋರೇಗೌಡ ಒಳಾಂತರಕ್ಕೆ ಬಿದ್ದ ಚೆಂಡು ಈತನ ಮುಖ್ಯನ ಮತ್ತೊಂದು ಚುಕ್ಕಿ ಎಸೆತ, ಡಾಟೆಡ್ ಡೆಲಿವರಿ, ರನ್ಔಟ್ಗೆ ಅವಕಾಶವಿತ್ತು. ಈತನ ಮುಖ್ಯನ ಟೋನಿ ಇಲ್ಲದ ರನ್ನ ಕದಿಯಲ್ಲಿ ಹೋಗಿ ಉದ್ದರೆ ನೊಪ್ಪಿಸಿ ವಾಪಸ್ ಆತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಆರಂಭಿಕ ಆಘಾತವನ್ನು ಪಡೆದುಕೊಳ್ತಾ ಇದ್ದಾರೆ SJSC. ಈತನ ಮುಖ್ಯನ ಅಂಕಣ ಭಾಗದಲ್ಲಿ ಕಳೆದ ಒಂದು ಸೆಮಿಫೈನಲ್ ಪಂದ್ಯದ ಹೀರೋ. ಕಳೆದ ಪಂದ್ಯದಲ್ಲಿ 46 ವೈಯಕ್ತಿಕ ಮೊತ್ತವನ್ನು ಪೇರಿಸಿ ಬರ ಸುಳಿನ 5 ಸಿಕ್ಸರ್ ಸಿಡಿಸುವ ಮುಖ್ಯನ ಪಂದ್ಯದ ಚಿತ್ರಣವನ್ನು ಬದಲಾಯಿಸಿದಂತ ಆಟಗಾರ ಹಾಸನ ಮೂಲದ ಸಾಗರ್ ಚಿಟ್ರೆ ನಾನ್ ಸ್ಟ್ರೈಕರ್ ವಿಭಾಗವನ್ನು ಪಡೆದುಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಬೋರೇಗೌಡ ಟು ಡೇವಿಡ್. ಹರೀಶ ಹೊಡೆತ, ಅವ್ರದಿ ಕವರ್ಸ, 1 ಬಾಲ್ಸ್ 2 ಬಾಲ್ಸ್ ಬೌಂಡರಿ. ಡೇವಿಡ್ ದಾಂಡಿನ ಮೊದಲ ಬೌಂಡ್ರಿ ಈತನ ಮುಖ್ಯನ ಆರಂಭಿಕ ಹಂತದಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಕಡೆ ಎರಡು ಚೆಂಡಿಗಾಗಿ ಮತ್ತೊಮ್ಮೆ ಬೋರೇಗೌಡ. ಆರಂಭಿಕ ಸೆಷನ್ ಪ್ರಥಮ ಓವರ್ನ 5ನೇ ಚೆಂಡಿಗಾಗಿ ಸ್ವಿಚ್ ಮಾಡುವಂತ ಯತ್ನ, ಗೋಟ ರಕ್ಷಣೆ ವೈಫಲ್ಯತೆ, ಒಂಟಿ ಓಟದ ಹೆಚ್ಚುವರಿಯ ಉಡುಗೊರೆನ ನೀಡ್ತಾ ಇದ್ದಾರೆ. ಕ್ಷಮಿಸಿ, ವೈಟ್+1 ಅವಳಿ ಓಟಗಳ ಉಡುಗೊರೆ. ಗಮನಿಸಿಕೊಳ್ಳಲು ಚರ್ಚೆಗೆ ಅವಕಾಶವಿರುವುದಿಲ್ಲ, ಅಂಪೇರ್ ತೀರ್ಮಾನವೇ ಅಂತಿಮ ತೀರ್ಮಾನ. 5ನೇ ಚೆಂಡಿಗಾಗಿ ಮತ್ತೊಮ್ಮೆ ಬೋರೇಗೌಡ ಟು ಸಾಗರ್ ಚಿಟ್ರೆ. ರಾಣಿ ಅಂಚಿಗೆ ಬರೆದಂತ ಚೆಂಡು ನೇರವಾಗಿ ಗೂಟ ರಕ್ಷಕನ ಕೈ ಸೇರ್ಪಡೆಗೊಳ್ತಾ ಇದೆ. ಮತ್ತೊಂದು ಚುಕ್ಕಿ ಎಸೆತ. ಆರಂಭಿಕ ಹಂತದಲ್ಲಿ ಕೊಂಚ ಮಟ್ಟಿಗೆ ದುಬಾರಿ ಆದ್ರೂ ಕೂಡ ಉತ್ತಮ ರೀತಿಯ ಒಂದು ವಾಪಸ್ ಸಾಥ್ಯನ ಪಡೆದ್ರು ಮುಖೇನ ಬೋರೇಗೌಡ ಉತ್ತಮ ರೀತಿಯ ಒಂದು ಕಡಿವಾಣವನ್ನ ಆಗ್ತಾ ಇದ್ದಾರೆ. ಈ ಒಂದು ಪವರ್ ಪ್ಲೇ ಹಂತದಲ್ಲಿ ಯಾರಾಗ್ತಾರೆ ಒಂದು ಪ್ರಥಮ ಸೀಸನ್ ಚಾಂಪಿಯನ್ಸ್ ಕಾದು ನೋಡ್ಬೇಕಾಗ್ತದೆ. ಸುಂದರತೆ ಎಸೆತ, ಮತ್ತೊಂದು ಚುಕ್ಕಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡಂತ ಪ್ರಥಮ ಓವರ್ಗೆ ತಂಡದ ಒಟ್ಟು ಮೊತ್ತ 9, ಪ್ರಮುಖ 1 ನಷ್ಟಕ್ಕೆ. ಫಾರ್ ಕಂಪ್ಲೀಷನ್ ಆಫ್ ಫಸ್ಟ್ ಓವರ್ 9 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಫೈನಲ್ ಪ್ರಥಮ ಸೆಷನ್ ದ್ವಿತೀಯ ಓವರ್ನ SRK ಭಾಗದಲ್ಲಿ ನವೀನ್ ಬಂಟಿ ನನ್ನ ಪರಿಚಯಿಸ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ಶ್ರೀನಿವಾಸ್ ಡೇವಿಡ್. ದಯವಿಟ್ಟು ಪಂದ್ಯಾಟನ ಆರಂಭಿಸಿಕೊಳ್ಳಿ, ಮಳೆ ಬರುವ ಸಂಭವ ಇದೆ. ಮಳೆ ಜೋರಾಗಿ ಬರುವ ಸಂಭವ ಇದೆ.
ಸಾಡಗೆ ಬಿಂದ ಚೆಂಡು ವೈಡ್ ಬಾಲ್ ಸೂಚನೆಗಳು ರವಾನೆ ಆಗ್ತಾ ಇದೆ. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಬಂಟಿ, ನವೀನ್ ಬಂಟಿ. ಮತ್ತೊಮ್ಮೆ ಸುಂದರ ತೆಸಿತ ವೇಗದ ಚೆಂಡು ನೇರವಾಗಿ ದಾಂಡಿಗನ ಕಾಲುಗಳಿಗೆ ಬಡಿತಾ ಇದೆ. ಚುಕ್ಕಿ ಮೂಲಕ ಓವರ್ನ ಆರಂಭತೆಯನ್ನು ಪಡೆದುಕೊಳ್ತಾ ಇದ್ದಾರೆ ನವೀನ್ ಬಂಟಿ. ಉತ್ತಮ ರೀತಿಯ ಒಂದು ಆರಂಭಿಕ ಹಂತದ ಎಸ್ಕಾರ್ ಕೇಳಿ ತೋರ್ಪಡಿಸ್ತಾ ಇದ್ದಾರೆ. ಬಾಲೀಶ ಹೊಡೆತ ಕೌಸ್ಕಾಲ್ ಮೂನೆಯಲ್ಲಿ ಚೆಂಡು ಕಾಳನ ಕೊಪ್ಪಳಿಗೆ ಕ್ರಮಿಸ್ತಾ ಇದೆ. ಇದರ ಮುಖ್ಯನ ಷಟ್ಕ ಡೇವಿಡ್ ದಾಂಡಿನ ಮೊದಲ ಷಟ್ಕ ಇದರ ಮುಖ್ಯನ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಈ ಒಂದು ಫೈನಲ್ ಪಂದ್ಯಾಟದ ಮೊದಲ ಸಿಕ್ಸರ್ ಡೇವಿಡ್ ದಾಂಡಿನ ಮುಖಾಂತರ ಹೊರಹೊಮ್ತಾ ಇದೆ. ಮತ್ತೊಮ್ಮೆ ಬಂಟಿ ಲೋ ಫುಲ್ ಟಾಸ್ ಮಾದರಿ ಚೆಂಡು ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅವಳಿ ಓಟದ ಪೂರೈಕೆ ಕೊಂಚ ಮಟ್ಟಿಗೆ ನಿಧಾನ ಗತಿಯ ಕ್ಷೇತ್ರ ರಕ್ಷಣೆ ಕಂಡುಕೊಳ್ತಾ ಇದ್ದಾರೆ ಬಿಸಿಪಿ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಮತ್ತೊಮ್ಮೆ ಮೂರನೇ ಚೆಂಡಿಗಾಗಿ ನವೀನ್ ಬಂಟಿ ಟು ಡೇವಿಡ್. ಮತ್ತೊಂದು ಬಾಲೀಚ ಹೊಡೆತ ಚೆಂಡು ನೇರವಾಗಿ ರೈಲ್ವೆ ನಿಲ್ದಾಣಕ್ಕೆ ಕ್ರಮಿಸ್ತಾ ಇದೆ. ಮತ್ತೊಂದು ಭರ್ಜರಿ ಸಿಕ್ಸರ್, 6 ಓಟಗಳ ಸೇರ್ಪಡೆ. ಫೈನಲ್ ಪಂದ್ಯಾಟದಲ್ಲಿ ಸಿಡಿತಾ ಇದ್ದಾರೆ ಡೇವಿಡ್ ಅರಸೀಕೆರೆ. ದಾಂಡಿನ 2ನೇ ಸಿಕ್ಸರ್ ತನ್ಮುಖೇನ ದ್ವಿತೀಯ ಓವರ್ನಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4 ಚೆಂಡುಗಳ ಮುಂದೆ 2 ಭರ್ಜರಿ ಸಿಕ್ಸರ್ಗಳನ್ನ ಬಿಟ್ಟುಕೊಂಡು ದುಬಾರಿ ಆಗ್ತಾ ಇದ್ದಾನೆ ಬಂಟಿ. ಮತ್ತೊಮ್ಮೆ ಮುಖ್ಯನ ದಾಂಡಿ ಹಂಚಿಕೆ ಬರೆದಂತಟ್ಟೆಂದು ಕ್ಯಾಚ್ ಔಟ್ ರೂಪದಲ್ಲಿ ಡೇವಿಡ್ ವಾಪಸ್ ಆತಿ ಬಲಿಷ್ಠ 2 ಸಿಕ್ಸರ್ ಸಿಡಿಸೋ ಮುಖ್ಯನ ದಾಂಡುಗಾರಿಕೆಯನ್ನು ತೋರ್ಪಡಿಸಿದಂತ ಆಟಗಾರ ಡೇವಿಡ್ ಕ್ಯಾಚ್ ಔಟ್ ರೂಪದಲ್ಲಿ ವಾಪಸ್ ಆತನ ಕಂಡುಕೊಳ್ತಾ ಇದ್ದಾರೆ. ಮುಖ್ಯನ ಎಸ್ಟೇಸಿಯ ದ್ವಿತೀಯ ಉದ್ದಳಿ ನೆರ ಕೂರುತ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಮತ್ತೊಬ್ಬ ಯುವ ಆಟಗಾರ ನಂಬಿ ನಮ್ರೂತ್ ಸ್ಟ್ರೈಕರ್ ವಿಭಾಗನ ಪಡೆದುಕೊಳ್ತಾ ಇದ್ದಾರೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ 2 ಉದ್ದರಗಳನ್ನ ಕಳೆದುಕೊಂಡು ಕೊಂಚ ಮಟ್ಟಿಗೆ ಸಂಕಟದಲ್ಲಿ SJSC ಈ ಒಂದು ಫೈನಲ್ ಪಂದ್ಯಾಟದಲ್ಲಿ. ಮತ್ತೊಮ್ಮೆ ನವೀನ್ ಬಂಟಿ ಕಡೆಯ ಬಾರ್ಗೆ ಪೂರ್ಣಾಂತರವಾಗಿ ಬಿದ್ದ ಚೆಂಡು ಅತ್ಯುತ್ತಮ ರೀತಿಯ ಗೂಟ ರಕ್ಷಣೆಯನ್ನು ಕಂಡುಕೊಳ್ತಾ ಇದ್ದಾರೆ. ಗೂಟದ ಹಿಂದೆ ಮುಕ್ತಾಯ ಕಂಡಂತ 2 ಓವರ್ಗಳಿಗೆ ತಂಡದ ಒಟ್ಟು ಮೊತ್ತ 24, ಸರಾಸರಿ 12ರಲ್ಲಿ ದಾಂಡನ ಬೀಸ್ತಾ ಇರ್ತಕ್ಕಂಥ ಈ ಒಂದು ಜೋಡಿ ಅದ್ಯಾವ ರೀತಿ ಬಾಕಿ ಕಾಣ್ತಕ್ಕಂಥ 18 ಚೆಂಡುಗಳ ಮುಂದೆ ಓಟಗಳನ್ನು ಗಳಿಸ್ತಾರೆಂದು ಕಾದು ನೋಡ್ಬೇಕಾಗ್ತದೆ. ಅದು ಗಮನಿಸಿಕೊಳ್ಳಿ, ಮಳೆ ಬರುವ ಸೂಚನೆ ಇದೆ, ಪಂದ್ಯಾಟವನ್ನ ಮುಗಿಸ್ಕೊಡ್ಬೇಕು. ಕೆ ವಿಭಾಗದಲ್ಲಿ ಆನಂದನ ಪರಿಚಯಿಸ್ತಾ ಇದ್ದಾರೆ. ಕಳೆದ ಕ್ವಾರ್ಟರ್ ಫೈನಲ್ ಹಾಗೂ ಸೆಮಿಫೈನಲ್ ಹಾಗೂ ಲೀಗ್ ಹಂತದ ಪಂದ್ಯಾಟಗಳಲ್ಲಿ ಅತ್ಯುತ್ತಮ ರೀತಿಯ ಒಂದು ಗಾರಿಕೆಯನ್ನು ತೋರ್ಪಡಿಸಿದಂತ ಆನಂದ ಈ ಒಂದು ಫೈನಲ್ ಪಂದ್ಯಾಟದಲ್ಲಿ ಅದ್ಯಾವ ರೀತಿ ಓಟ್ಗಳಿಗೆ ಕಡಿವಾಣವನ್ನು ಆಗ್ತಾನೆ ಎಂದು ಕಾದು ನೋಡ್ಬೇಕಾಗ್ತದೆ. ಸ್ಟ್ರೈಕರ್ ವಿಭಾಗದಲ್ಲಿ ಕಳೆದ ಪಂದ್ಯದ ಹೀರೋ ಸಾಗರ್ ಚಿಟ್ರೆ. ವೇಗದ ಚೆಂಡು, ದಾಂಡು ಚೆಂಡಿನ ಮಧ್ಯೆ ಸಂಬಂಧವನ್ನು ಕಲ್ಪಿಸುವಲ್ಲಿ ಕೊಂಚ ಮಟ್ಟಿಗೆ ಎಡವಟ್ಟಿಯನ್ನು ಕಂಡುಕೊಳ್ತಾ ಇದ್ದಾರೆ. ಡಾಟೆಡ್ ಡೆಲಿವರಿ ಚುಕ್ಕಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೊಮ್ಮೆ ದ್ವಿತೀಯ ಬಾರಿಗೆ ಆನಂದ. ಕ್ಷಣಕಾಲ ಗಾಳಿ ಚೆಂಡು ನಮ್ಯಾಸ್ ನಲ್ಲಿ ಬೀಳ್ತಾ ಇದೆ. ತನ್ಮುಖೇನ ಕೇವಲ 1 ಓಟ ಸೇರ್ಪಡೆ.
ಗಮನಿಸಿಕೊಳ್ಳಿ, ಒಂದು ಪಂದ್ಯಾಟ 4 ಓವರ್ಗಳಿಗೆ ಸೀಮಿತವಾಗಿರ್ತಾ ಇದೆ. ದಾಂಡಿನ ಅಂಚಿಗೆ ಬರುವಂತಹ ಚೆಂಡು ತನ್ಮುಖೇನ ಕಾಟ್ ಬ್ಯಾಂಡ್ ರೂಪದಲ್ಲಿ ತಂಡದ 3ನೇ ಉದ್ದರಿನೆಲ್ಲ ಕೂರುಳುತ್ತಾ ಇದೆ. ನಂಬಿ ರೂಪದಲ್ಲಿ ಆರಂಭಿಕ ಹಂತದಲ್ಲಿ ಬೀರುಸಿನ ಆರಂಭ ಪಡೆದುಕೊಂಡ್ರು ಕೂಡ ತರುವಾಗ 3 ಉದ್ದರಿಗಳನ್ನ ಕಳೆದುಕೊಳ್ಳುವ ಮುಖೇನ ಸಂಕಷ್ಟದ ಸ್ಥಿತಿಯಲ್ಲಿ ಎಸ್ಎಸಿ ಅಂಕಗಳ ಭಾಗದಲ್ಲಿ ರಘುವಪ್ಪಿ ಒಳೆ ನರಸೀಪುರ ಪರಿಸರದ ಮತ್ತೊಬ್ಬ ಸವ್ಯಸಾಚಿ ಆಟಗಾರ ಬೀರುಸಿನ ಹೊಡೆತಗಳನ್ನ ಹೊಡೆಯಬಲ್ಲಂತ ಕ್ಷಮತೆಯುಳ್ಳ ಆಟಗಾರ ಸ್ಟ್ರೈಕರ್ ವಿಭಾಗವನ್ನು ಪಡೆದುಕೊಳ್ತಾ ಇದ್ದಾರೆ. ಅತ್ಯುತ್ತಮ ರೀತಿಯ ಸ್ಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ ಬಿಸಿಪಿ ಪರವಾಗಿ ಆನಂದ. ಇದೀಗ ಸ್ಟ್ರೈಕರ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಹೀರೋ ರಘುವಪ್ಪಿ. ಪಂದ್ಯಾಟದ ವೀಕ್ಷಣೆಯಲ್ಲಿ ಅರುಣ್ ಭಟ್ರು. ವಿಶಿಷ್ಟ ಶೈಲಿಯ ಹೊಡೆತಗಳನ್ನ ಹೊಡೆಬಲ್ಲಂತ ಪ್ರಯತ್ನ ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. ಮತ್ತೊಂದು ಡಾಟೆಡ್ ಡೆಲಿವರಿ ಚುಕ್ಕಿ ಎಸೆತ. ಅತ್ಯುತ್ತಮ ರೀತಿಯ ಒಂದು ವಾಪಸಾತಿಯನ್ನು ಕಂಡುಕೊಳ್ತಿದೆ ಒಂದು ತೃತೀಯ ಓವರ್ನಲ್ಲಿ. ಸ್ವಿಚ್ ಮಾಡುವಂತ ಯತ್ನ, ಓಟಗಳು ಕಂಡುಕೊಳ್ತಾ ಇಲ್ಲ. ತನ್ಮುಖ ನಿರೀಕ್ಷಿತ ಹಂತದಲ್ಲಿ ಹೊಡೆತಗಳು ಕೈ ಕೊಡ್ತಾ ಇದೆ. ಒಪ್ಪಿ ದಾಂಡು ಸಿಡಿತಾ ಇಲ್ಲ. ತನ್ಮುಖಿನ ಮತ್ತೊಂದು ಡಾಟೆಡ್ ಡೆಲಿವರಿ. ಕಡೆ ಒಂದು ಚೆಂಡಿಗಾಗಿ ಮತ್ತೊಮ್ಮೆ ಆನಂದ ರಘುವಪ್ಪಿ. ಸೌಂದರ್ಯತೆ ಹೊಡೆತ, ಓಟಗಳ ಪೂರೈಕೆ ಹಾಗೂ ಅವಳಿ ಓಟದ ಪೂರೈಕೆಯು ಕೂಡ ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡಂತ 3 ಓವರ್ಗಳಿಗೆ ತಂಡದ ಒಟ್ಟು ಮೊತ್ತ 27. ಪ್ರಮುಖ 3 ಉದ್ದರಿ ನಷ್ಟಕ್ಕೆ ಸರಾಸರಿ 9ರಲ್ಲಿ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಒಂದು ಎಸ್ಎಸಿ ತಂಡದ ದಾಂಡುಗಾರರು. ಕಡೆ 6 ಚೆಂಡುಗಳೇ ಒಂದು ಫೈನಲ್ ಪಂದ್ಯಾಟದ ಪ್ರಥಮ ಸೆಷನ್ ಅಲ್ಲಿ ಬಾಕಿ ಕಾಣ್ತಾ ಇದೆ. ಆರ್ಸಿಕೆ ಚಾಂಪಿಯನ್ಸ್ ಲೀಗ್ ಸೀಸನ್ 1 2026 ಮೊದಲ ಫೈನಲ್ ಪಂದ್ಯಾಟದಲ್ಲಿ ಎಸ್ಎಸಿ ಹಾಗೂ ಬಿಸಿಪಿ ಫ್ರೆಂಡ್ಸ್ ಬೆಂಗಳೂರು ಕಾದಾಡ್ತಾ ಇದೆ ಒಂದು ಆಕರ್ಷಕ ಟ್ರೋಫಿ ಹಾಗೂ ಕ್ಯಾಶ್ ಪ್ರೈಸ್ಗಾಗಿ. ಕಡೆ ಓವರ್ನ ಎಸ್ಕಾರಿಕೆ ವಿಭಾಗದಲ್ಲಿ ಚಂದೂನನ್ನ ಪರಿಚಯಿಸ್ತಾ ಇದ್ದಾರೆ. ಉತ್ತಮ ರೀತಿಯ ಒಂದು ಎಸ್ಕಾರಿಕೆನ ಕಳೆದ ಒಂದು ಸೆಮಿಫೈನಲ್ ಪಂದ್ಯದಲ್ಲಿ ತೋರ್ಪಡಿಸಿದಂತ ಆಟಗಾರ ಚಂದು. ಕಡೆ 6 ಚೆಂಡಿಗಾಗಿ ಸ್ಟ್ರೈಕರ್ ವಿಭಾಗದಲ್ಲಿ ಸಾಗರ್ ಚಿಟ್ರೆ. ವೇಗದ ಚೆಂಡು, ದಾಂಡು ಚೆಂಡಿನ ಮಧ್ಯೆ ಸಂಪರ್ಕ ಕಂಡುಕೊಳ್ಳುವಲ್ಲಿ ವೈಫಲ್ಯತೆ. ಚೂಕಿ ಎಸ್ತ ಮೂಲಕ ಮೂಲಕ ಕಂಡುಕೊಳ್ತಾ ಇದ್ದಾರೆ ಒಂದು ಓವರ್ಗೆ ಚಂದು. ಉತ್ತಮ ರೀತಿಯ ಒಂದು ಎಸ್ಕಾರಿಕೆ ತೋರ್ಪಡಿಸ್ತಾ ಇದ್ದಾರೆ. ದ್ವಿತೀಯ ಚೆಂಡಿಗಾಗಿ ಮತ್ತೊಮ್ಮೆ ಚಂದು. ಬಲಿಷ್ಠ ಹೊಡೆತ. ಮುಖ್ಯನ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ವಾರ್ಜಾರಿ ಸಿಕ್ಸರ್. 6 ಓಟಗಳ ಸೇರ್ಪಡೆ. ಮುಖ್ಯನ ತಂಡದ ಮೊತ್ತ ಕೂಡ 33ಕ್ಕೆ ಏರ್ತಾ ಇದೆ. ಸಾಗರ್ ದಾಂಡಿನ ಮೊದಲ ಸಿಕ್ಸರ್ ಮುಖ್ಯನ ಕಡೆ ಓವರ್ನಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮೂರನೇ ಚೆಂಡಿಗಾಗಿ ಮತ್ತೊಮ್ಮೆ ಚಂದುಟು ಸಾಗರ್ ಚಿಟ್ರೆ. ಮತ್ತೊಮ್ಮೆ ಸಾಗರ್. ಸುಂದರತೆ ಹೊಡೆತ. ಲಾಂಗ್ ಆಫ್ ನ ಭಾಗದಲ್ಲಿ ಒಂಟಿ ಓಟದ ಪೂರೈಕೆ, ಅವಳಿ ಓಟಗಳ ಪೂರೈಕೆಯು ಕೂಡ ಉತ್ತಮ ರೀತಿಯಾದ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಅನ್ನು ಕಂಡುಕೊಳ್ತಾ ಇದ್ದಾರೆ ಒಂದು ಜೋಡಿ.
ಮತ್ತೊಮ್ಮೆ ಚಂದು ಹಂಚಿಗೆ ಬಡದಂತ ಚೆಂಡು ಒಂಟಿ ಓಟದ ಪೂರೈಕೆ ಈ ತನ್ಮುಖೇನ ರನ್ಔಟ್ಗಾಗಿ ಬಲವಾದ ಮನವಿ. ತೃತೀಯ ನೇತ್ರನ ಮೊರೆ ಹೋಗ್ತಾ ಇದ್ದಾರೆ ತೀರ್ಪುಗಾರರು. ನಾಟೌಟ್ ಸೂಚನೆಗಳು ರವಾನೆ ಆಗ್ತಾ ಇದೆ. ತನ್ಮುಖೇನ ಅವಳಿ ಓಟಗಳ ಪೂರೈಕೆ ಕೂಡ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮತ್ತೊಮ್ಮೆ ಚಂದು ಸುಂದರತೆ ಹೊಡೆತ ಒಂಟಿ ಹಾಗೂ ಅವಳಿ ಓಟದ ಪೂರೈಕೆಯೂ ಕೂಡ ಅತ್ಯುತ್ತಮ ರೀತಿಯ ಒಂದು ರನ್ನಿಂಗ್ ಬಿಟ್ವೀನ್ ವಿಕೆಟ್ಸ್ ಅನ್ನು ಕಂಡುಕೊಳ್ತದೆ. ಒಂದು ಜೋಡಿ ಕಡೆ ಒಂದು ಚೆಂಡು ಒಂದು ಆರಂಭಿಕ ಸೆಷನ್ ನಲ್ಲಿ ಬಾಕಿ ಕಾಣ್ತಾ ಇದೆ. ಚಮಕ್ ತಂಡದ ಹಿರಿಯ ಆಟಗಾರ ಮ್ಯಾನೇಜರ್ ಮಂಜಣ್ಣನವರಿಗೆ ಒಂದು ಕಿರು ಸನ್ಮಾನ ಮಾಡೋದ್ರ ಮುಖಾಂತರ ಗೌರವ ಸಮರ್ಪಣೆ ಎಸಿಸಿ ಪರವಾಗಿ. ಮತ್ತೊಂದು ಸುಂದರತೆ ಹೊಡೆತ ಒಂಟಿ ಓಟದ ಪೂರೈಕೆ. ಅವಳ ಓಟದ ಪೂರೈಕೆಯಲ್ಲಿ ಸಾಗರ್ ಚಿಟ್ಟು ಎದುರೇ ಆಘಾತ. ಮುಕ್ತಾಯ ಕಂಡ ಆರಂಭಿಕ ಸೆಷನ್ಗೆ ತಂಡದ ಒಟ್ಟು ಮೊತ್ತ 40. ಚಾಂಪಿಯನ್ ಪಟ್ಟ ಅಲಂಕರಿಸಲು ಬಿಸಿಪಿ ಫ್ರೆಂಡ್ಸ್ ಬೆಂಗಳೂರಿಗೆ 41 ಓಟಗಳ ಗುರಿಯನ್ನು ನೀಡುತ್ತಾ ಇದೆ. 24ರ ಮುಂದೆ 41ರ ಗುರಿ. ಅದೇ ರೀತಿ ಯುಎಸ್ ರಾಯಲ್ಸ್ ತಂಡದ ಮಾಲೀಕರಾದಂಥ ಮಂಜೂರವರು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು. ಒಂದು ಕಿರು ಸನ್ಮಾನ ಮಾಡೋದ್ರ ಮುಖಾಂತರ ಗೌರವ ಸಮರ್ಪಣೆ ಇರುತ್ತದೆ ಎಸಿಸಿ ಪರವಾಗಿ. ಯುಎಸ್ಎಂ ತಂಡದ ಮಾಲೀಕರು ಮಂಜು ದಯವಿಟ್ಟು ವೇದಿಕೆ ಬಳಿ ಬರಬೇಕು. ಆರ್ನಹಳ್ಳಿ ಕೆಇಬಿ ವಿಭಾಗದ ಶಾಖಾ ಅಧಿಕಾರಿಗಳಾದಂಥ ನಾಗರಾಜ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಂದು ಕಿರು ಸನ್ಮಾನ ಮಾಡೋದ್ರ ಮುಖಾಂತರ ಗೌರವ ಸಮರ್ಪಣೆ ಎಸಿಸಿ ವತಿಯಿಂದ. ಆರ್ನಹಳ್ಳಿ ಕೆಇ ವಿಭಾಗದ ಶಾಖಾಧಿಕಾರಿಗಳಾಗಿರ್ತಕ್ಕಂಥ ನಾಗರಾಜರಿಗೆ ಸನ್ಮಾನ ಮಾಡುವ ಮುಖೇನ ಒಂದು ಗೌರವ ಸಮರ್ಪಣೆಯನ್ನು ಎಸಿಸಿ ಪರವಾಗಿ ಮಾಡ್ತಾ ಇದ್ದಾರೆ. ಇದರ ಮುಖೇನ ಅಂಕಣ ಒಳಭಾಗದಲ್ಲಿ ಆರಂಭಿಕ ದಾಂಡಿಗರಾಗಿ ಬೋರೇಗೌಡ ಹಾಗೂ ಬಸವ, ಬಲಿಷ್ಠ ಹೊಡೆತಗಾರ ಬಸವ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಕಾಣ್ತಾಗದ 24 ಚೆಂಡುಗಳ ಮುಂದೆ 41 ಓಟಗಳ ಗುರಿ. ಚಾಂಪಿಯನ್ ಪಟ್ಟ ಅಲಂಕರಿಸಿಕೊಳ್ಳಲು ಬಿಸಿಪಿ ಫ್ರೆಂಡ್ಸ್ ಬೆಂಗಳೂರು ತಂಡಕ್ಕೆ ತನ್ಮುಖೇನ ಯುಎಸ್ಎಂ ರಾಯಲ್ಸ್ ತಂಡದ ಮಾಲೀಕರು ಆದಂತ ಹಾಗೂ ಶುಂಠಿ ಬೆಳೆಗಾರರಾದಂಥ ಮಂಜೂರವರು, ಅದೇ ರೀತಿ ಕಳೆದ ಒಂದು APL ಸೀಸನ್ 1 ವಿನ್ನರ್ಸ್ ಟೀಮ್ನ ಮಾಲೀಕರಾದಂಥ ಮಂಜೂರವರಿಗೆ ಕಿರು ಸನ್ಮಾನ ಮಾಡೋದ್ರ ಮುಖಾಂತರ ಎಸಿಸಿ ಪರವಾಗಿ ಗೌರವ ಸಮರ್ಪಣೆ.
ಸ್ವಿಚ್ ಮಾಡುವಂತ ತಕ್ಷಣ ಕಾಲ ಗಾಳಿಲಿ ಚೆಂಡು ಒಂಟಿ ಓಟದ ಹೆಚ್ಚುವರಿ ಸೇರ್ಪಡೆ ಮುಖ್ಯನ ತಂಡದ ಖಾತೆ ಕೂಡ ಆರಂಭಗೊಳ್ತಾ ಇದೆ. ಪ್ರಥಮ ಓವರ್ನ ಎಸ್ತುಕಾರಿಕೆ ಪಾಸದಲ್ಲಿ ಡೇವಿಡ್ ಅರಸೀಕೆರೆ, ಸ್ಟ್ರೈಕರ್ ವಿಭಾಗದಲ್ಲಿ VA ಬಸವ ಬಲಿಷ್ಠ ಹೊಡೆತಗಾರ, ಬಲಿಷ್ಠ ಫುಲ್ ಶಾಟ್ ಮುಖ್ಯನ ಒಂಟಿ ಓಟದ ಹೆಚ್ಚುವರಿ ಸೇರ್ಪಡೆ ಮುಖ್ಯನ ಚಮಕ್ ತಂಡದ ಹಿರಿಯ ಆಟಗಾರ ಬಸವರಾಜ್ ಅವರಿಗೆ ಒಂದು ಕಿರು ಸನ್ಮಾನ ಮಾಡೋದ್ರ ಮುಖಾಂತರ ಗೌರವ ಸಮರ್ಪಣೆ ACC ಪರವಾಗಿ. ಸ್ಟ್ರೈಕರ್ ವಿಭಾಗದಲ್ಲಿ ಬೋರ್ರೇಗೌಡ, ನಾಣಿ ಅಂಚಿಗೆ ಬರುವಂತ ಚೆಂಡು ಕಾಟ್ ಬ್ಯಾಂಡ್ಗಾಗಿ ಅವಕಾಶವಿತ್ತು, ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಈತನ ಮುಖ್ಯನ ಚಮಕ್ನ ಹಿರಿಯ ಆಟಗಾರರಾದ ಬಸವರಾಜರವರಿಗೆ ಕಿರು ಸನ್ಮಾನ ಮಾಡೋದ್ರ ಮುಖ್ಯನ ಗೌರವ ಸಮರ್ಪಣೆ ಅರ್ಪಿಸ್ತಾ ಇದ್ದಾರೆ ACC ಪರವಾಗಿ. ರಾಜಕಂಡ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬರಂತ ಬಸವರಾಜ ಅವರಿಗೆ ಜೈ ಕರ್ನಾಟಕ ತಂಡದ ಹಳೆಯ ಆಟಗಾರ ಬಸವರಾಜರವರಿಗೆ ಸನ್ಮಾನ ಮಾಡೋದ್ರ ಮುಖ್ಯನ ಗೌರವ ಸಮರ್ಪಣೆ. ಈತನ್ ಮುಖ್ಯನ ಬೋರೇಗೌಡ ಉದ್ದರಿ ನೆಲ ಕುರುಳುತ್ತಾ ಇದೆ. ಒಂದು ಹಿರಿಯ ಆಟಗಾರರಾಗಿರ್ತಕ್ಕಂಥ ರೈಲ್ವೆ ಇಲಾಖೆಯ TT ಹರೀಶ್ ಅಣ್ಣನವರಿಗೆ ಕಿರು ಸನ್ಮಾನ ಮಾಡೋದ್ರ ಮುಖಾಂತರ ಗೌರವ ಸಮರ್ಪಣೆಯನ್ನು ಅರ್ಪಿಸ್ತಾ ಇದ್ದಾರೆ ACC ಪರವಾಗಿ. ಅದೇ ರೀತಿ ನನ್ನ ವೀಕ್ಷಕ ವಿವರಗಳ ಪಾರ್ಟ್ನರ್ ಆದಂತ ಹರೀಶ್ ಅಣ್ಣನವರಿಗೆ ವಿಶೇಷ ಸನ್ಮಾನವನ್ನ ACC ಪರವಾಗಿ ಸ್ಕ್ವೇರ್ ವಿಭಾಗದಲ್ಲಿ ಸುಂದರತೆ ಹೊಡೆತದ ಮುಖ್ಯನ ಪ್ರಥಮ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಕಿರಣ ಮತ್ತೊಮ್ಮೆ ಈ ಒಂದು 3 ದಿನಗಳ ವ್ಯವಸ್ಥೆ ಕ್ರೀಡಾಕೂಟದ ತಂಪು ಪಾನೀಯ ದಾನಿಗಳಾಗಿರ್ತಕ್ಕಂಥ ಮಧು ಡಾಕ್ಟರ್ ಅವರಿಗೆ ಕಿರು ಸನ್ಮಾನ ಮಾಡೋದ್ರ ಮುಖಾಂತರ ಗೌರವ ಸಮರ್ಪಣೆ. ಜೋರಾದ ಚಪ್ಪಾಳೆ ಬರಬೇಕು, ಇದೇ ರೀತಿಯ ಪ್ರೋತ್ಸಾಹ ಕ್ರೀಡೆ ಮೇಲೆ ಇರಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ ACC ಪರವಾಗಿ. ಮುಕ್ತಾಯ ಕಂಡಂತ ಪ್ರಥಮ ಓವರ್ಗೆ ತಂಡದ ಒಟ್ಟು ಮೊತ್ತ 6 ಪ್ರಮುಖ 1 ನಷ್ಟಕ್ಕೆ. ಅದೇ ರೀತಿ ಹಿರಿಯ ಆಟಗಾರರು ಈ ಒಂದು ಕ್ರೀಡಾಕೂಟದ ಪ್ರೋತ್ಸಾಹಕರಾಗಿರ್ತಕ್ಕಂಥ ವೆಂಕಟೇಶ್ ಅಣ್ಣನವರಿಗೆ ಕಿರು ಸನ್ಮಾನ ಮಾಡೋದ್ರ ಮುಖಾಂತರ ಗೌರವ ಸಮರ್ಪಣೆ. ಮುಖ್ಯ ಒಂಟಿ ಓಟದ ಹೆಚ್ಚುವರಿ ಸೇರ್ಪಡೆ ದ್ವಿತೀಯ ಓವರ್ನ ಎಸ್ಕಾರಿಕೆ ಬಗ್ಗೆ ಶರತ್ ಜಾಂಟಿ. ಸುಂದರತೆ ಶಾರ್ಟ್ ರೇಸಿಂಗ್ ಡೆಲಿವರಿ ತನ್ಮುಖಿನ ಮತ್ತೊಂದು ಚುಕ್ಕಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಅದೇ ರೀತಿ ಒಂದು 3 ದಿನಗಳ ಕಾಲ ಇವತ್ತು ಶಾಮಿಯಾನ ಹಾಗೂ ಸೌಂಡ್ಸ್ನ ಹಾಕಿಕೊಟ್ಟಂತ ದರ್ಶನ್ ರವರಿಗೆ ಒಂದು ಕಿರು ಸನ್ಮಾನ ಮಾಡೋದ್ರ ಮುಖಾಂತರ ಗೌರವ ಸಮರ್ಪಣೆ ಅರ್ಪಿಸಲಾಗ್ತದೆ. ಈ ಒಂದು 3 ದಿನಗಳ ಕಾಲ ಶಾಮಿಯಾನ ಹಾಗೂ ಸೌಂಡ್ಸ್ನ ವ್ಯವಸ್ಥೆ ಮಾಡಿದಂತ ದರ್ಶನ ಮಳೆ ಗಾಳಿ ಎಲ್ಲಕ್ಕೂ
ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸಿರ್ತಾರೆ ಅವ್ರಿಗೆ ಒಂದು ಕಿರು ಸನ್ಮಾನ ಮಾಡುವ ಮುಖೇನ ಗೌರವ ಸಮರ್ಪಣೆಯನ್ನು ಅರ್ಪಿಸ್ತಾ ಇದ್ದೇವೆ ಎಸಿಸಿ ಪರವಾಗಿ. ಮುಖೇನ ಮತ್ತೊಮ್ಮೆ ಶರತ್ ಜಾಂಟಿ ಅಂಕಣದ ಭಾಗದಲ್ಲಿ ಚೆಂಡು ಸುಂದರತೆ ಸಿಟ ಓಟಗಳನ್ನ ಬಿಟ್ಟು ಕೊಡ್ತಾ ಇಲ್ಲ. ಜಾಂಟಿ ಉತ್ತಮ ರೀತಿಯ ಸ್ಕಾರ್ಕಿಯನ್ನು ತೋರ್ಪಡಿಸ್ತಾ ಇದ್ದಾನೆ. ಇದರ ಮುಖೇನ 3 ದಿನಗಳ ಕಾಲ ಬೆಳಗಿನ ಉಪಹಾರ ಹಾಗೂ ಮಧ್ಯಾಹ್ನದ ಊಟದ ತಯಾರಿಕೆಯನ್ನು ಮಾಡಿರ್ತಕ್ಕಂಥ ಅರುಣ್ ಭಟ್ರು, ನಮ್ಮ ಭಟ್ರು ಅವರಿಗೆ ಕಿರು ಸನ್ಮಾನ ಮಾಡುವ ಮುಖೇನ ಗೌರವ ಸಮರ್ಪಣೆಯನ್ನು ಅರ್ಪಿಸ್ತಾ ಇದ್ದೇವೆ. ರಾತ್ರಿ ಮಾಡಿದಂತ ಮಜ್ಜಿಗೆ ಸಾರು ತುಂಬಾ ರುಚಿಯಾಗಿತ್ತು ಭಟ್ರೆ. ಕಡೆ ಒಂದು ಚೆಂಡಿಗಾಗಿ ಮತ್ತೊಮ್ಮೆ ಜಾಂಟಿ ಅತಿರಿಕ್ತ ಓಟ್ಗಳಿಗೆ ಅವಕಾಶವನ್ನು ಮಾಡ್ತೇವೆ. ಜಾಂಟಿ ಒಂಟಿ ಓಟದ ಹುಡುಗರನ್ನು ನೀಡ್ತಾ ಇದ್ದಾರೆ. ಮತ್ತೊಮ್ಮೆ ಜಾಂಟಿ ಈ ಒಂದು ಪಂದ್ಯಕೂಟದಲ್ಲಿ ವೀಕ್ಷಕ ವಿವರಗಾಗಿ ಕಾರ್ಯನಿರ್ವಹಿಸಿದಂತ ಬೋಜಾ ಅಗ್ಗುಂದ ಅವರಿಗೆ ಒಂದು ಕಿರು ಸನ್ಮಾನ ಮಾಡೋದ್ರ ಮುಖೇನ ಗೌರವ ಸಮರ್ಪಣೆಯನ್ನು ಅರ್ಪಿಸ್ತಾ ಇದ್ದೇವೆ ಎಸಿಸಿಯ ಪರವಾಗಿ. ಅದೇ ರೀತಿ ಒಂದು 3 ದಿನಗಳ ವ್ಯವಸ್ಥಿತ ಕ್ರೀಡಾಕೂಟವನ್ನ ಯೂಟ್ಯೂಬ್ನ ಎಂ ಸ್ಪೋರ್ಟ್ಸ್ ನಲ್ಲಿ ಲೈವ್ ಆಗಿ ಕವರೇಜ್ ಮಾಡಿದಂತ ಎಂ ಸ್ಪೋರ್ಟ್ಸ್ ನ ಮಾಲೀಕರಾದಂತ ಸಚಿನ್ ಮಹಾದೇವ್ರವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದು ಗೌರವ ಸಮರ್ಪಣೆಯನ್ನು ಅರ್ಪಿಸಿಕೊಳ್ಬೇಕೆಂದು ಎಸಿಸಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಸಚಿನ್ ಮಹಾದೇವ್ ಎಂ ಸ್ಪೋರ್ಟ್ಸ್ ನ ಮಾಲೀಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಪಂದ್ಯಾಟ ಬಾಕಿ ಕಾಣ್ತಕ್ಕಂಥ 12 ಎಸ್ಗಳ ಮುಂದೆ ಬಾಕಿ ಕಾಣ್ತಕ್ಕಂಥ 12 ಎಸ್ಗಳ ಮುಂದೆ 33ರ ಅವಶ್ಯಕತೆ. ಸರಾಸರಿ 16.50 ದಾಂಡನ ಬೀಸಲೇಬೇಕಾದಂತ ಪರಿಸ್ಥಿತಿ ಬಿಸಿಪಿ ಫ್ರೆಂಡ್ಸ್ ಬೆಂಗಳೂರು ತಂಡಕ್ಕೆ. ಸುಂದರತೆ ಸಹಿತ ವೇಗದ ಚೆಂಡು ರಘು ಅಪ್ಪಿ ಉತ್ತಮ ರೀತಿಯಾದ ಒಂದು ಎಸ್ಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಇವತ್ತು ಟೂರ್ನಮೆಂಟಿನ 3 ದಿನಗಳ ಕಾಲ ಒಂದು ವೀಕ್ಷಕ ವಿವರಣೆ ಮಾಡಿದ ಸ್ಥಳೀಯ ಪ್ರತಿಭೆ ಚಂದೂರಿ ಕೂಡ ಈ ಒಂದು ಹಂತದಲ್ಲಿ ಸನ್ಮಾನವನ್ನು ಮಾಡಲಾಗ್ತಾ ಇದೆ. ಇವತ್ತು ಹಂತದಲ್ಲಿ ಪದಾಟ ಬುದುರಿಕೆ ಕಾಡ್ತಾ ಇದೆ. ಗುಡ್ ಬಾಲ್ ಎಂಬ ಸೂಚನೆಗಳು ಬರ್ತಾ ಇದೆ. OMR ಚಂದು ಎಂದೇ ಪ್ರಸಿದ್ಧಿ ಆಗಿರುವ ಸ್ಥಳೀಯ ಕಾಮಿಟೇಟರ್ ಅವರು ಕೂಡ ಈ ಒಂದು ಹಂತದಲ್ಲಿ ಸನ್ಮಾನ ಮಾಡಲಾಗ್ತದೆ. ಅದೇ ರೀತಿ ಈ ಒಂದು ಟೂರ್ನಮೆಂಟಿನ ನೇರ ಪ್ರಸಾರ ವೈಟ್ ಬಾಲ್ಗೆ ತಡೆಪರಿವು ಆಗಿದ್ದಾರೆ. ಅದೇ ರೀತಿ ಈ ಒಂದು ಟೂರ್ನಮೆಂಟಿನ ನೇರ ಪ್ರಸಾರ ಮಾಲೀಕರಾಗಿರ್ತಕ್ಕಂಥ ಎಂ ಸ್ಪೋರ್ಟ್ಸ್ ನ ಸಚಿನ್ ಮಹಾದೇವ ಅವ್ರಿಗೆ ಈ ಒಂದು ಟೂರ್ನಮೆಂಟಿನ ಪರವಾಗಿ ಆಯೋಜಕರು ಈ ಒಂದು ಸನ್ಮಾನವನ್ನು ನಡೆಸಿಕೊಡ್ತಾ ಇದ್ದಾರೆ. ಮತ್ತೆ ವೈಟ್ ಬಾಲ್ ಮತ್ತೆ ಒಂದು ಓಟದ ಸೇರ್ಪಡೆ ಪಡ್ಕೊಳ್ತಾ ಇದೆ. ಶರ್ವಿನ್ ಸೂಪರ್ ಕಿಂಗ್ಸ್ ನ ಮಾಲೀಕರಾದಂತ ದರ್ಶನ್ ರವರು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು. ಈ ಒಂದು ಕಿರು ಸನ್ಮಾನವನ್ನ ಅರ್ಪಿಸಿಕೊಳ್ಬೇಕು. ವೈಲ್ಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ತನ್ಮುಖಿನ ತಂಡದ ಒಟ್ಟು ಮೊತ್ತ 10. ತೃತೀಯ ಓವರ್ನ ಚಾಲ್ತಿಯಲ್ಲಿ ಬಾಕಿ ಕಾಣ್ತಕ್ಕಂಥ 10 ಎಸೆತಗಳ ಮುಂದೆ 30 ನೋಟಗಳ ಅವಶ್ಯಕತೆ.
ಚಾಮಕ್ ತಂಡದ ಹಿರಿಯ ಆಟಗಾರ ಅಂತ ರಾಜು ಬೈ ಹಾಗೂ ತಂಡವನ್ನ ಮುನ್ನಡೆಸಿಕೊಂಡು ಬಂದ ನಾಯಕ ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಒಂದು ಕಿರು ಸನ್ಮಾನವನ್ನ ಪಡೆದುಕೊಳ್ಬೇಕು ಎಂದು ಎಸಿಸಿ ಪರವಾಗಿ ಕೇಳಿಕೊಳ್ತದೆ. ರಾಜು ಬೈ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ತನ್ಮುಖೇನ ಬಸವ ದಾಂಡಿನ ಬಾಲಿಷ್ಠ ಹೊಡೆತ ಆಗ್ತಾ ಇದೆ. ತನ್ಮುಖೇನ ತಂಡದ ಒಟ್ಟು ಮೊತ್ತ ಕೂಡ 16ಕ್ಕೆ ಏರ್ತಾ ಇದೆ ತೃತೀಯ ಓವರ್ನ ಚಾಲ್ತಿಯಲ್ಲಿ. 9 ಮುಂದೆ 26. ಗತಿ ಪರಿವರ್ತನೆ ಚೆಂಡು ಕೈ ಹಿಡಿತಾ ಇದೆ. ತನ್ಮುಖೇನ ಚಾಂಪಿಯನ್ ಪಟ್ಟಕ್ಕೆ ಕೊಂಚ ಮಟ್ಟಿಗೆ ಹತ್ತಿರವಾಗ್ತಾ ಇದೆ SJSC ಅರಸೀಕೆರೆಯ ಒಂದು ಸ್ಥಳೀಯ ತಂಡ. ಮತ್ತೊಮ್ಮೆ ರಘು ಒಪ್ಪಿ ಚೆಂಡು BASA ಬಸವ ದಾಂಡಿನ ಬಲಿಷ್ಠ ಹೊಡೆತ. ಕೌಲ್ಸ್ಕರ್ ಬೇಗ ಮೂಲೆಯಲ್ಲಿ ಮತ್ತೊಂದು ಭರ್ಜರಿ ಷಟ್ಕ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಈತನ ಮುಖೇನ ಬಾಕಿ ಕಾಣ್ತಕ್ಕಂಥ 7 ಚೆಂಡುಗಳ ಮುಂದೆ 20 ಎಸೆತಗಳ ಅವಶ್ಯಕತೆ. ಕ್ಷಮಿಸಿ, 7 ಮುಂದೆ 19. 7 ಎಸೆತ 19 ಓಟಗಳ ಅವಶ್ಯಕತೆ. ನಾಟಕೀಯ ತಿರುವನ್ನು ಪಡೆದುಕೊಳ್ತದೆ ಒಂದು ಪಂದ್ಯಾಟ. ಮುಖ್ಯನ ಬಲಿಷ್ಠ ಮತ್ತೊಂದು ಹೊಡೆತ. ಕೇವಲ 1 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಬಾಕಿ ಕಾಣ್ತಕ್ಕಂಥ ಕಡೆ 6 ಚೆಂಡುಗಳ ಮುಂದೆ 18 ಓಟಗಳ ಅವಶ್ಯಕತೆ. ಬಲಿಷ್ಠ 2 ಸಿಕ್ಸರ್ಗಳು ಕಂಡು ಬಂದಲ್ಲಿ ಪಂದ್ಯ ಚಿತ್ರಣವೇ ಬದಲಾಗ್ತದೆ. ಬಾಕಿ ಕಾಣ್ತಕ್ಕಂಥ ಕಡೆ 6 ಚೆಂಡುಗಳ ಮುಂದೆ 18 ಓಟಗಳ ಅವಶ್ಯಕತೆ. ಯಾರಿಗೆ ಒಲಿಯಲಿದೆ ವಿಜಯಲಕ್ಷ್ಮಿ ಕಾದ್ ನೋಡ್ಬೇಕಾಗ್ತದೆ. ಓಕೆನಾ, ಹರೀಶ್ ರಾಜ, ಗುರು ರಾಘವೇಂದ್ರ ಪೇಂಟ್ಸ್ ಅಂಡ್ ಹಾರ್ಡ್ವೇರ್ಸ್ ತಂಡದ ಮಾಲೀಕರು ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದು ಕಿರು ಸನ್ಮಾನವನ್ನ ಅರ್ಪಿಸಿಕೊಳ್ಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಹರೀಶ್ ರಾಜ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಒಂದು ಕಿರು ಸನ್ಮಾನವನ್ನ ಅರ್ಪಿಸಿಕೊಳ್ಬೇಕು. ಕಡೆಯವ್ರನ್ನ ನಮಸ್ಕಾರ ಕೆ ಭಾಗದಲ್ಲಿ ನಂಬಿ ಕ್ಷಮಿಸಿ ಸಾಗರ್ ಚಿಟ್ರೆ ಪ್ರಥಮ ಚೆಂಡು ಚುಕ್ಕಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಬಾಕಿ ಕಾಣ್ತಕ್ಕಂಥ ಕಡೆ 5 ಚೆಂಡುಗಳ ಮುಂದೆ 18 ಓಟಗಳ ಅವಶ್ಯಕತೆ. ಬಾರ ಸಿಡಿನ ಸಿಕ್ಸರ್ಗಳು ಕಂಡು ಬಂದಲ್ಲಿ ಪಂದ್ಯದ ಚಿತ್ರಣವೇ ಬದಲಾಗ್ತದೆ. ಮತ್ತೊಮ್ಮೆ ಸಾಗರ್ ಬಾಲಿಷ್ಠ ಹೊಡೆತ ಕ್ಷಣಕಾಲ ಗಾಳಿಲಿ ಚೆಂಡು 1 ಬೌನ್ಸ್ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಬಸವ ದಾಂಡಿನ ಮೊದಲ ಬೌಂಡ್ರಿ ಒಂದು ಪಂದ್ಯದಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಬಾಕಿ ಕಾಣ್ತಕ್ಕಂಥ 4 ಚೆಂಡುಗಳ ಮುಂದೆ 14 ಓಟದ ಅವಶ್ಯಕತೆ. ಮತ್ತೊಮ್ಮೆ ಸಾಗರ್ ಟು ಬಸವ. ಈ ಒಂದು ಸಮಯದಲ್ಲಿ ಹ್ಯಾಟ್ರಿಕ್ಸ್ ಕಿಕ್ಸ್ ಕಂಡು ಬಂದಲ್ಲಿ ಹೂವಿನ ವ್ಯಾಪಾರಿಗಳಂತ ಹನುಮಂತೂರ್ ಅವರಿಂದ 5 ರೂರುಗಳ ಘೋಷಣೆ ಆಗ್ತಾ ಇದೆ. ಬಾಲಿಷ್ಠ ಹೊಡೆತ ಮುಖೇನ ಮಿಡ್ ವಿಕೆಟ್ ಭಾಗದಲ್ಲಿ ಬಸವ ದಾಂಡಿನ 3ನೇ ಸಿಕ್ಸರ್. ಈತನ ಮುಖೇನ ಪಂದ್ಯದ ಚಿತ್ರಣವೇ ಬದಲಾಗ್ತಾ ಇದೆ. ರೋಮಾಂಚನಕಾರಿ ಘಟ್ಟಕ್ಕೆ ಬಂದು ತಲುಪ್ತದೆ ಒಂದು ಫೈನಲ್ ಪಂದ್ಯಾಟ. ಗೆಲುವಿನ ಆಸೆಯನ್ನು ಚಿಗುರಿಸ್ತಾ ಇದ್ದಾನೆ ಬಸವಾದಿ ದಿ ಗಿಟಾರ್.
ಬಾಕಿ ಕಾಣ್ತಕ್ಕಂಥ ಕಡೆ 3 ಚೆಂಡುಗಳ ಮುಂದೆ 8 ಓಟಗಳ ಅವಶ್ಯಕತೆ. 3ರ ಮುಂದೆ 8. ಒಂದು ಸಿಕ್ಸರ್ ಪಂದ್ಯ ಚಿತ್ರವನ್ನು ಬದಲಾಯಿಸುತ್ತದೆ. ಮತ್ತೊಮ್ಮೆ 4ನೇ ಬಾರಿ ಸಾಗರ್ ಚಿಟ್ರೆ ಚೆಂಡು ಮುಖ್ಯನಾ ಕಾಟ್ ಬಿಹೈಂಡ್ ರೂಪದಲ್ಲಿ ಬಸವ ವಾಪಸ್ ಸಾಥಿಯನ್ನು ಕಂಡುಕೊಳ್ತಾ ಇದ್ದಾರೆ. ಆಂಟಿ ಕ್ಲೈಮ್ಯಾಕ್ಸ್. ಬಾಕಿ ಕಾಣ್ತಕ್ಕಂಥ ಕಡೆ 2 ಚೆಂಡುಗಳ ಮುಂದೆ 8 ಓಟಗಳ ಅವಶ್ಯಕತೆ. ಯಾರಾಗ್ತಾರೆ ಒಂದು ಅರಸೀಕೆರೆ ಚಾಂಪಿಯನ್ಸ್ ಕಪ್ ನ ಮೊದಲ ಚಾಂಪಿಯನ್ಸ್ ಅದು ಕೆಲವೇ ಕ್ಷಣಗಳು ಗೊತ್ತಾಗ್ತದೆ. ಅಂಕಣದ ಭಾಗದಲ್ಲಿ ಮತ್ತೊಬ್ಬ ಹೊಸ ದಾಂಡಿಗ. ಐದನೇ ಚೆಂಡಿಗಾಗಿ ಮತ್ತೊಮ್ಮೆ ಸಾಗರ್ ಚಿಟ್ರೆ. ವಾಲಿಶ ಹೊಡೆತ ಕ್ಷಣ ಕಾಲ ಗಾಳಿಯಲ್ಲಿ ಚೆಂಡು ತೇಲ್ತದೆ. ಕ್ಯಾಚ್ ಆಗುವ ಅವಕಾಶ. ಈ ತನ್ಮಗಿನ ನಂಬಿ ಸುರಕ್ಷಿತ ಕ್ಯಾಚ್ ತೆಗೆದುಕೊಳ್ತಾ ಇದ್ದಾರೆ. ಬಾಕಿ ಕಾಣ್ತಕ್ಕಂಥ ಕಡೆಯ 1 ಚೆಂಡುಗಳ ಮುಂದೆ 8 ಓಟದ ಅವಶ್ಯಕತೆ. 1 ಲೀಗಲ್ ಡೆಲಿವರಿ ವಿನ್ಸ್ ದ ಮ್ಯಾಚ್. ಆರಂಭಿಕ ಹಂತದಿಂದಲೂ ಉತ್ತಮ ರೀತಿಯಾದ ಒಂದು ಆಟವನ್ನು ತೋರ್ಪಡಿಸಿಕೊಂಡು ಬಂದಂತ ಒಂದು ತಂಡ ಎಸ್ಎಸಿ ಈ ಒಂದು ಅರಸೀಕೆರೆ ಚಾಂಪಿಯನ್ಸ್ ಕಪ್ ನ ಸೀಸನ್ 1 ನ ಚಾಂಪಿಯನ್ಸ್ ಆಗಲು ಕೇವಲ 1 ಏಜ್ ಮಾತ್ರ ಬಾಕಿ ಕಾಣ್ತಾ ಇದೆ. ಅಂಕಣದ ಭಾಗದಲ್ಲಿ ನವೀನ್ ಬಂಟಿ, ಸ್ಟ್ರೈಕರ್ ವಿಭಾಗದಲ್ಲಿ ನವೀನ್ ಬಂಟಿ. 1ರ ಮುಂದೆ 8. ಈತನ್ ಮುಖೇನ ACL ಅರಸೀಕೆರೆ ಚಾಂಪಿಯನ್ಸ್ ಲೀಗ್ ನ ಪ್ರಥಮ ಸೀಸನ್ ಚಾಂಪಿಯನ್ಸ್ ಆಗಿ ಹೊರ ಹೊಮ್ತಾ ಇದ್ದಾರೆ ಎಸ್ಎಸಿ ಫ್ರೆಂಡ್ಸ್ ಅರಸೀಕೆರೆ. ಈತನ್ ಮುಖೇನ ತಂಡದ ಎಲ್ಲ ಆಟಗಾರರಿಗೂ ಶುಭ ಕೋರ್ತಾ ಇದ್ದೇವೆ ACCಯ ಪರವಾಗಿ. ಆರಂಭಿಕ ಹಂತದಿಂದಲೇ ಅತ್ಯುತ್ತಮ ರೀತಿಯ ಆಟವನ್ನು ತೋರ್ಪಡಿಸಿಕೊಂಡು ಬಂದಂತ ಡೇವಿಡ್, ಸಾಗರ್ ಚಿಟ್ರೆ, ಶರತ್ ಜಾಂಟಿ, ನಮೃತ್ ನಂಬಿ, ರಘು ಅಪ್ಪಿ, ಅದೇ ರೀತಿ ಟೋನಿ ಎಲ್ಲ ತಂಡದ ಆಟಗಾರರಿಗೂ ಶುಭ ಕೋರ್ತಾ ಅದೇ ರೀತಿ ಈ ಒಂದು ಪಂದ್ಯಾಟಕ್ಕೆ ಆಗಮಿಸಿ ರನ್ನರ್ಸ್ ಅಪ್ ನ ಪ್ರದರ್ಶನ ಗೆಲ್ಲತಕ್ಕಂಥ ಬೆಂಗಳೂರಿನ ಒಂದು ತಂಡ BCP ಫ್ರೆಂಡ್ಸ್ ಅವರಿಗೂ ಕೂಡ ACC ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಮಾರೋಪ ಸಮಾರಂಭ ಹಾಗೂ ಟ್ರೋಫಿ ವಿತರಣಾ ಕಾರ್ಯಕ್ರಮ ಇರ್ತದೆ. ಎಲ್ಲ ಆಟಗಾರರ ವೇದಿಕೆಯ ಮುಂಭಾಗವನ್ನು ಕಂಡುಕೊಳ್ಬೇಕೆಂದು ಕೇಳ್ಕೊಳ್ತಾ ಚಂದು ಸೈನಿಂಗ್ ಆಫ್.